ನನ್ನ ಹೆಸರು ದಯಾನಂದ ಸ್ವಾಮಿ ಅಂತ. ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ. ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ. ಇದು ಸಿನಿಮಾ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳಿತಾನೆ ಪೊಲಿಟಿಕಲ್ ಅನ್ನೋದನ್ನ ಸ್ಟೋರಿ ಮಾಡ್ತೀವಿ. ಇದಕ್ಕೆ ಮೊದಲು ಸಿನಿಮಾ ಮಾಡಿದ್ದೀವಿ, ಗೋಸಿಗೆ ಅಂತ ಡೈಲಾಗ್ ರೈಟರ್ ಆಗಿದ್ದು. ಅದಾದಮೇಲೆ ನಾನು ಕೆಲವೊಂದು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ವರ್ಕ್ ಮಾಡಿದ್ದೀನಿ, ಅಸೋಸಿಯೇಟ್ ಆಗಿ ಮಾಡಿದ್ದೀನಿ. ಪೊಲಿಟಿಕಲ್ ಬ್ಯಾಲೆನ್ಸ್ ಅದು ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಹಿಡಿದು ಬೆಳಿತಾನೆ ಅನ್ನೋದನ್ನ ಸ್ಟೋರಿ ಮಾಡ್ಕೊಂಡು ಅದಕ್ಕೋಸ್ಕರ ಸಿಂಹಾಸನ ಅಂದರೆ ಸರ್ ಅಂದರೆ ಒಂದು ಸಿಂಹಾಸನ ಸಿಂಹಾಸನ ಅಂದರೆ ಈಗ ಒಂದು ಕುರ್ಚಿನ ಯಾವ ರೀತಿ ತಗೋಬೇಕು ಅನ್ನೋದು ಇರುದೆಯಲ್ಲ, ಅದನ್ನ ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ಆಗೋ ರೀತಿ ಒಂದು ಇಂಡಿಕೇಟ್ ಅಂದರೆ ಸಂಹಾರ ಅನ್ನೋದಕ್ಕಿಂತ ಪೊಲಿಟಿಕಲ್ ಅವ್ರು ಯಾವ ರೀತಿ ಇದ್ದಾರೆ ಈಗಿನ ವರ್ಷನ ಆ ರೀತಿ ತೋರಿಸ್ಕೊಂಡು. ನರಸಿಂಹಸ್ವಾಮಿ ಅಂತ ಏನಿಲ್ಲ ಸರ್, ಅದು ಸಿಂಹ ಅಂತ ಇಟ್ಟಿದ್ದಾನೆ ಅಷ್ಟೇ. ಸಿಂಹ ಇಲ್ಲ ಸರ್, ಸಿ ಎಂ ವಿಚಾರ ನಾರ್ಮಲ್ ಒಂದು ರಾಜಕೀಯದ ಹೊರತು ಬ್ಯಾಕ್ ಗ್ರೌಂಡ್ ಬರುತ್ತೆ. MLA ಕ್ಯಾರೆಕ್ಟರ್ ಕುರ್ಚಿಗೋಸ್ಕರ ಹೋರಾಟ ಸರ್. ಆರ್ಟಿಸ್ಟ್ ಚಂದ್ರು ಹೀರೋ, ಅವರು ರೇಷ್ಮಾ ಅವ್ರು ಹೀರೋಯಿನ್, ಅರ್ಜುನ್ ಸರಾಗ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ಇನ್ನು ಸಣ್ಣಕ್ಕಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಮೇಲೆ ರಾಮಚಂದ್ರ ರಾವ್ ಅಂತ ಒಬ್ರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸಂಜಯ್ ಅಂತ ಮಾಡ್ತಿದ್ದಾರೆ, ತಿಲಕ್ ಮಾಡ್ತಾ ಇದ್ದಾರೆ. ಕ್ಯಾರೆಕ್ಟರ್ಗಳೇ ಸರಿದ್ದಾರೆ. ಓಕೆ ಎಲ್ಲ ಎಲಿಮೆಂಟ್ಸ್ ಇರುತ್ತೆ ಸರ್. ರಾಜಕೀಯದ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ. ಲವ್ ಸ್ಟೋರಿ ಇದೆ, ಜೊತೆಗೆ ಯಾವ ರೀತಿ ಕಷ್ಟ ಬೀಳ್ತಾರೆ ಏನು ಅದೆಲ್ಲ ಇದೆ. ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅನ್ನೋದು ಎಲ್ಲ ಇದೆ ಸರ್. ಶೂಟಿಂಗು ಮೈಸೂರು, ಬೆಂಗಳೂರು, ಚನ್ನಪಟ್ಟಣ ಅಂದ್ಕೊಂಡಿದ್ದೀವಿ ಸರ್. ಲಿರಿಕ್ಸ್ 2 ನಾನು ಬರ್ತಾ ಇದ್ದೀನಿ, ಅರ್ಜುನ್ ಸರಾಗ್ ಅವರು ಒಂದು ಬರ್ದಿದ್ದಾರೆ, ಇನ್ನೆರಡು ಕೊಡಬೇಕು. ಮೈಸೂರು, ಚನ್ನಪಟ್ಟಣ, ಬೆಂಗಳೂರು. ಇಲ್ಲ ಸರ್, ಪೊಲೀಸ್ ಸ್ಟೇಷನ್ ಸ್ಟೋರಿ ಕನೆಕ್ಟ್ ಆಗಲ್ಲ. ನೋಡಿದ್ಮೇಲೆ ಅವ್ರಿಗೆ ನಾನು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಹೋಗ್ಬೋದು. ಯಾರ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರು ಸರ್. ನಾನು ಚಂದ್ರು ಅಂತ ನನ್ನ ಹೆಸರು. ಫಸ್ಟು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು 5-6 ವರ್ಷ. ಆಮೇಲೆ ಮೀಡಿಯಾದ ನಂತರ ಬಂದಮೇಲೆ ಆಮೇಲೆ ಪ್ರೊಡಕ್ಷನ್ ಕೊಡ್ತಿದ್ದೆ ಸರ್. ಪ್ರೊಡಕ್ಷನ್ ನೋಡ್ಕೊಂಡಿದ್ದೆ ಕಸ್ತೂರಿಲಿ. ಹಾಂ, ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ. ಅದೇ ಇವರು ನಮ್ಮ ಬಾಲಾಜಿ ಸರ್, ರಾಜೇಶ್ ಅವರೆಲ್ಲ ಆ ಟೈಮಲ್ಲಿ ಮಾಡ್ತಿದ್ದೆ. ಇಲ್ಲ ಕಸ್ತೂರಿಲಿ ಮಾಡ್ತಿದ್ದೆ, ಅದನ್ನು ಮಾಡ್ತಾ ಇದ್ದೆ. ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂದ. ಆಮೇಲೆ ಒಂದೆರಡು ಸಿನಿಮಾ ಮಾಡಿದೆ, ಅದು ಅರ್ಧದಲ್ಲಿ ನಿಂತಿದೆ. ಆಮೇಲೆ ಸರಿ ದಯಾನಂದ್ ಅವರು ನನಗೆ ಸುಮಾರು 15 ವರ್ಷದಿಂದ ಫ್ರೆಂಡು. ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ, ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ. ಸರಿ ಈ ಥರ ಇದೆ ಸರ್ ಅಂತ ಆನ್ಲೈನ್ ಹೇಳಿದ್ರು. ಸರಿ ಸರ್ ಆಯ್ತು ಮಾಡೋಣ ಅಂತೇಳಿ ಈಗ ಒಂದು ಪ್ರೊಡಕ್ಷನ್ ಶುರು ಮಾಡ್ತಾ ಇದ್ದೀವಿ ಸರ್. ತಯಾರಿ ಆಗ್ತೀನಿ ಸರ್, ಮಾಡಿದ್ದೀನಿ ಆಲ್ರೆಡಿ ಸರ್. ಚೆನ್ನೈಗೆ ಹೋಗಿದೆ ಸರ್, ಅಲ್ಲಿ 1 ವರ್ಷ ಇದ್ದೆ ನಾನು. ಹೌದು, ಚೆನ್ನೈಲಿ 1 ವರ್ಷ ಇದ್ದೆ. ಸೊ ನಮ್ಮ ಸಿನಿಮಾ ಇದಕ್ಕೆ ಏನು ಬೇಕೋ ಅದಕ್ಕೆ ತಯಾರಿಯಾಗಿ. ಹೌದು ಸರ್. ಇಲ್ಲ, ಹೀರೋ ಆಗ್ಬೇಕಂತಾನೆ ನನಗೆ ಸಿನಿಮಾ ಮೊದಲಿಂದಾನೇ ಹುಚ್ಚಿದೆ, ಸಿನಿಮಾ ಮಾಡ್ಬೇಕಂತ. ಬಟ್ ಮನೆಯಲ್ಲೆಲ್ಲ ಬೈತಾರೆ, ಬೇಡಪ್ಪ ಸಿನಿಮಾ ಯಾಕೆ, ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡಿರಿ ಅಂತಾರೆ. ಆದರೆ ಸಿನಿಮಾನೇ ಮಾಡಬೇಕು ಸರ್. ಬಿಸ್ನೆಸ್ಸು ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್. ನಾನು ಸ್ವಲ್ಪ ಹಾಕೊಂಡು ಫ್ರೆಂಡ್ ಸರ್ಕಲ್ ಸೇರಿಸ್ಕೊಂಡು ಎಲ್ಲ ಒಂದು ಟೀಮಾಗಿ ಮಾಡ್ತಾ ಇದ್ದೀವಿ. ಗೊತ್ತು ಸರ್, ಸಿನಿಮಾದಲ್ಲಿ ಸಿನಿಮಾ ಕಂಟೆಂಟ್ ಹೆಂಗೆ ನಡೀತದೆ, ಸಿನಿಮಾದಲ್ಲಿ ಏನಾಗ್ತಿರುತ್ತೆ ಎಲ್ಲ ಗೊತ್ತು. ಮಾಡ್ತಾ ಇದ್ದೀವಿ ಸರ್. ಹೌದು, ಎಲ್ಲ ಓಕೆ ಸರ್, ಮಾಡ್ತೀನಿ. ಪಾತ್ರ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಕೂಲಿ ಮಾಡುವ ವ್ಯಕ್ತಿ
ಸೊ MLA ಆಗ್ತಾನೆ ಏನನ್ನೋದನ್ನು ಕಾನ್ಸೆಪ್ಟ್ ಸರ್. ಆ ಒಂದು ಲೈನ್ ಹೇಳಿದಾರೆ ಅಷ್ಟೇ ಸಿನಿಮಾದ ನನಗೆ ಡೈರೆಕ್ಟ್ರು. ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತಿದೆ, ಹೆಂಗೆ ಮಾಡ್ತಾರೆ ಏನನ್ನೋದು. ಸರ್ ತಯಾರಿ ಅನ್ನೋದಕ್ಕಿಂತ ಮೇನ್ ಕಾನ್ಸೆಪ್ಟ್ ಮೇನ್ ಅಲ್ವಾ ಸರ್. ಹೀರೋ ಯಾರು ಅನ್ನೋದು ಮುಖ್ಯ ಅಲ್ಲ, ಕಾನ್ಸೆಪ್ಟೇ ಹೀರೋ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಮೇಲೆ ನನ್ನ ನಂಬಿಕೆ ಇದೆ ಸರ್. ಇದು ಸೆಕೆಂಡ್ ಸಿನಿಮಾ, ಇದು ಹವರ್ಡ್ ಮೂವಿ ಎಡಿಟಿಂಗ್ ನಡೀತಾ ಇದೆ. ಹವರ್ಡ್ ಮೂವಿ ಎಡಿಟಿಂಗ್ ನಡೀತಾ ಇದೆ, ಇನ್ನೂ ಟೈಟಲ್ ಇಟ್ಟಿಲ್ಲ, ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು. ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ, ಸೊ ಅಪ್ಲೋಡ್ ಮಾಡಿಕೊಂಡೆ. ಸ್ಟೋರಿ ಚೆನ್ನಾಗಿದೆ, ಸೊ ನನಗೆ ಸೂಟಬಲ್ ಆಗೋಂಗಿದೆ. ಸೊ ಅದಕ್ಕೆ ನಾನು ಅದ್ರಲ್ಲಿ ಆ್ಯಕ್ಚುಲಿ ನಾನು ಸ್ಟೂಡೆಂಟು. ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಒಳ್ಳೆತನ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಅವ್ರನ್ನ ಲವ್ ಮಾಡೋದು. ಅಂತ ನಮ್ಮದು ಮೂಲತಃ ಬಂದು ಚಾಮರಾಜನಗರ. ನಮ್ಮದು ಅಲ್ಲೇ ನಾನು ಮೂಲತಃ ಜಾನಪದ ಕಲಾವಿದ. ಜೊತೆಗೆ ನನಗೆ ಹಂಸಲೇಖ ಅವರು ನನಗೆ ಮೊದಲ ಗುರುಗಳು. ಅವರ ಹಾಡನ್ನು ಕೇಳಿ ನಾವು ಬೆಳೆದಿದ್ದೆ. ಅರ್ಜುನ್ ಸುರಾಗ್ ಎಸ್. ಹಾಗಾಗಿ ನಮ್ಮ ಹಾಡನ್ನು ಕೇಳಿ ಬೆಳೆದಿದ್ದು ಸರ್. ಮುಖ್ಯವಾಗಿ ಹಂಸಲೇಖ ಅವರು ಅವ್ರ ಪಾದದರ್ಶನ ಮಾಡಿದ್ದೀನಿ. ಬಟ್ ನಾವ್ಯಾರು ಗೊತ್ತಾಗಿಲ್ಲ ಅವ್ರಿಗೆ. ಹಲವಾರು ಸಂದರ್ಭಗಳನ್ನು ನಾವು ಮೀಟ್ ಮಾಡಿದ್ದೀವಿ. ಬಟ್ ನಾವು ಅಷ್ಟು ಅವ್ರದ್ದು ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ. ಹಂಸಲೇಖ ಹೌದು ಸರ್, ನಮ್ಮ ಮಾನಸ ಗುರುಗಳು ಸರ್. ಮಾನಸ ಗುರು ನಮ್ಮ ಮೂಲತಃ ಜಾನಪದ ಕಲಾವಿದರು. ಹಾಗಾಗಿ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ. ಹೌದು ಸರ್, ಈ ಸಿನಿಮಾಗೆ ಯೂಸ್ ಮಾಡಿದ್ದೀವಿ ಸರ್. 5 ಹಾಡುಗಳಿದೆ. ಒಂದು 2 ರೊಮ್ಯಾಂಟಿಕ್ ಹಾಡಿದೆ, ಒಂದು ಪ್ಯಾಸೋ ಹಾಡಿದೆ, ಮತ್ತು ಒಂದು ಟೈಟಲ್ ಹಾಡಿದೆ, ಒಂದು ಥೀಮ್ ಹಾಡಿದೆ. ಅದೇ ಇಲ್ಲ, ಅದು ಒಂದು ಬಿಟ್ಟು ಹೇಳಿದ್ದೀನಿ. ಅದನ್ನು ಸ್ವಲ್ಪ ಆದರೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಹೌದಾ, ಅದು ನಮ್ಮ ಮೂಲತಃ ಜಾನಪದ ಗೀತೆ, ಅದನ್ನು ಸ್ವಲ್ಪ ಆಲ್ಟರ್ ಮಾಡಿದ್ವಿ ಸರ್. ಅದು ಮೋಸ್ಟ್ಲಿ ತಾವೆಲ್ಲ